ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಶೆಟ್ಟಿವಿನುಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿನಾಯಕ್ ಶೆಟ್ಟಿ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಈಗೀಗ ಒಂದು ವಾಟ್ಸಪ್ನಲ್ಲಿ ದಿನ ಹೋದಂಗೆ ಒಂದು ಹೊಸ ಒಂದು ಅಪ್ಡೇಟ್ಗಳನ್ನು ಬಿಡ್ತಾ ಇದ್ದಾರೆ. ತುಂಬ ಜನರಿಗೆ ಈ ಒಂದು ಅಪ್ಡೇಟ್ಗಳ ಬಗ್ಗೆ ಗೊತ್ತಿರೋದಿಲ್ಲ, ಹಾಗೂ ತುಂಬ ಜನ ವಾಟ್ಸಪ್ನಲ್ಲಿ ಯೂಸ್ ಮಾಡುವಂಥ ಒಂದು ಸೀಕ್ರೆಟ್ ಟ್ರಿಕ್ಸ್ ಬಗ್ಗೆ ಕೂಡ ಗೊತ್ತಿರೋದಿಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ಸಪ್ಪನ್ನು ಯೂಸ್ ಮಾಡುವಂಥ ಒಂದು ಸೂಪರ್ ಆಗಿರುವ ಸೀಕ್ರೆಟ್ ಟ್ರಿಕ್ಸ್ ಬಗ್ಗೆ ನಿಮಗೆ ಹೇಳ್ತೇನೆ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನನ್ನ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ವಾಟ್ಸಪ್ನಲ್ಲಿ ಒಂದು ರೀಸೆಂಟ್ಲಿ ಆಗಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಏನಂದರೆ, ನಿಮ್ಗೆ ಯಾರಾದರೂ ಒಂದು ವಾಯ್ಸ್ ರೆಕಾರ್ಡ್ ಕಳಿಸಿದಾಗ ಅದನ್ನು ನೀವು ಸ್ಪೀಡಾಗೂ ಕೇಳ್ಬೋದು, ಸ್ಲೋ ಮಾಡಿ ಕೂಡ ಕೇಳ್ಬೋದು. ನೀವು ನೋಡ್ಬೋದು, ನಿಮ್ಗೆ ಯಾರಾದರೂ ಒಂದು ವಾಟ್ಸಪ್ನಲ್ಲಿ ವಾಯ್ಸ್ ರೆಕಾರ್ಡ್ ಕಳಿಸಿದಾಗ ಇಲ್ಲಿ ಮುಂದುಗಡೆ ಪ್ಲೇ ಮಾಡಿದಾಗ ಇಲ್ಲಿ ಮುಂದುಗಡೆ ಸ್ಪೀಡ್ ಕಂಟ್ರೋಲ್ ಸಿಂಬಲ್ ಬಂದಿದೆ ನೋಡಿ. ಇದನ್ನು ನೀವು ಸ್ಲೋ ಬೇಕಾದ್ರೆ ಸ್ಲೋ ಮಾಡ್ಬೋದು, ಸ್ಪೀಡ್ ಬೇಕಾದರೆ ಸ್ಪೀಡ್ ಮಾಡಿ ಕೇಳ್ಬೋದು. ನಿಮಗೆ ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲ ಅಂದರೆ ಚೆಕ್ ಮಾಡಿ. ಫ್ರೆಂಡ್ಸ್, ನೀವು ಯಾವುದಾದ್ರೂ ಒಂದು ಹೊಸ ಒಂದು ಅನ್ನೋನ್ ನಂಬರಿಗೆ ನಿಮ್ಮ ಫೋನಲ್ಲಿ ಸೇವ್ ಮಾಡ್ದೇ ಆ ಒಂದು ನಂಬರಿಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಬೇಕಂತ ಹೇಳಿದ್ರೆ, ಅಂದರೆ ನೀವು ಆ ಒಂದು ಕಾಂಟ್ಯಾಕ್ಟ್ ನಂಬರನ್ನು ನಿಮ್ಮ ಫೋನಲ್ಲಿ ಸೇವ್ ಮಾಡ್ಕೊಳ್ಬಾರ್ದು. ಬಟ್ ಆ ಒಂದು ನಂಬರಿಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನನ್ನು ಯೂಸ್ ಮಾಡೋ ಅಗತ್ಯ ಇಲ್ಲ. ಸಿಂಪಲ್, ನಿಮ್ಮದೇ ಒಂದು ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಬೇಕು ನಿಮ್ಮ ಮೊಬೈಲ್ನಲ್ಲಿ. ಬ್ರೌಸರನ್ನು ಓಪನ್ ಮಾಡಿಬಿಟ್ಟು ನೀವು https://wa.me/ ಅಂತ ಟೈಪ್ ಮಾಡಿ +91 ಟೈಪ್ ಮಾಡಬೇಕಾಗತ್ತೆ. ಮಾಡಿ ನಿಮ್ಮೊಂದು ಮೊಬೈಲ್ ನಂಬರನ್ನು ಹಾಕಿ ಇಲ್ಲಿ ನೀವು ಮೆಸೇಜನ್ನು ಈಸಿಯಾಗಿ ಸೆಂಡ್ ಮಾಡ್ಬೋದು. ಪರ್ಟಿಕ್ಯುಲರ್ ಆಗಿ ಒಂದೇ ನಂಬರಿಗೆ ಮೆಸೇಜ್ ಹೋಗುತ್ತೆ. ಫ್ರೆಂಡ್ಸ್, ನಿಮಗೆ ನಿಮ್ಮ ಒಂದು ಮೊಬೈಲ್ನಲ್ಲಿ ನಾರ್ಮಲ್ ಕೀಬೋರ್ಡನ್ನು ಯೂಸ್ ಮಾಡಿ ಒಂಥರ ಬೋರ್ ಬಂದಿದ್ದರೆ ನೀವು ಇಲ್ಲಿ ಈ ಥರ ಒಂದು ಕೀಬೋರ್ಡನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಟೈಲಿಶ್ ಫಾಂಟ್ಸ್ ಕೂಡ ಸಿಗುತ್ತೆ ನಿಮಗಿಲ್ಲಿ, ಮತ್ತು ಕಲರ್ ಫಾಂಟ್ಸ್ ಕೂಡ ನಿಮಗಿಲ್ಲಿ ಸಿಗುತ್ತೆ. ಮತ್ತು ಇಲ್ಲಿ ಪಕ್ಕದಲ್ಲಿ ಎ ಅಂತ ಒಂದು ಸಿಂಬಲ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಮತ್ತು ಸ್ಟೈಲಿಶ್ ಫಾಂಟ್ ಎಷ್ಟು ಬೇಕು ಅಷ್ಟು ಫಾಂಟ್ಸ್ಗಳು ನಿಮಗೆ ಸಿಗುತ್ತೆ. ಈ ಥರ ಒಂದು ಕಲರ್ ಫಾಂಟ್ಸನ್ನು ಕೂಡ ಮೆಸೇಜ್ ಮಾಡ್ಬೋದು ನೀವು. ಇಲ್ಲಿ ಭಾಳ ಲುಕ್ಕಾಗಿ ಕಾಣುತ್ತೆ. ಈ ಥರ ಒಂದು ಸ್ಟೈಲಿಶ್ ಫಾಂಟ್ಗಳನ್ನು ಮತ್ತು ಈ ಥರ ಒಂದು ಕಲರ್ಫುಲ್ ಫಾಂಟ್ಗಳನ್ನು ನೀವು ಯೂಸ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳನ್ನು ಕೂಡ ಇಂಪ್ರೆಸ್ ಮಾಡ್ಬೋದು. ನಾವು ಯಾವುದಾದ್ರೂ ಒಂದು ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತಿರುವಾಗ ನಾವು ಈ ಒಂದು ಡಿಫ್ರೆಂಟ್ ಇಮೋಜಿಸ್ಗಳನ್ನು ಯೂಸ್ ಮಾಡೋದು ತುಂಬ ಜಾಸ್ತಿ. ಒಂದು ಚಿಕ್ಕ ಇಮೋಜಿ ಇರ್ಬೋದು, ದೊಡ್ಡ ಇಮೋಜಿ ಇರ್ಬೋದು, ಯೂಸ್ ಮಾಡೋದು ತುಂಬ ಜಾಸ್ತಿ. ಈಗ ನಾವು ಈ ಥರ ಒಂದು ಅನಿಮೇಟೆಡ್ ಇಮೋಜಿಸ್ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಈ ಥರ ಒಂದು ಅನಿಮೇಟೆಡ್ ಇಮೋಜಿಸ್ ಕೂಡ ಎಷ್ಟು ಸೂಪರಾಗಿ ಕಾಣಿಸುತ್ತೆ ಅಂದರೆ ವಿತ್ ನಿಮಗೆ ವಾಯ್ಸ್ ಜೊತೆನೇ ಹೋಗುತ್ತೆ. ನೋಡಿ ಎಷ್ಟು ಕ್ಯೂಟಾಗಿ ಈ ಥರ ಒಂದು ಇಮೋಜಿಸ್ಗಳು ಸಿಗ್ತಾ ಇವೆ ಅಂತ. ಸೊ ನೀವಿಲ್ಲಿ ಈ ಥರ ಒಂದು ಡಿಫ್ರೆಂಟ್ ಇಮೋಜಿಸ್ಗಳನ್ನು ನೀವು ಯೂಸ್ ಮಾಡ್ಬೋದು. ಈ ಒಂದು ಟ್ರಿಕ್ಸ್ ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗತ್ತೆ. ಈ ಒಂದು ಕೀಬೋರ್ಡ್ನ ಒಂದು ಟ್ರಿಕ್ಸ್ಗಳನ್ನು ಯೂಸ್ ಮಾಡಲಿಕ್ಕೆ ನಾವು ಒಂದು ಅಪ್ಲಿಕೇಶನನ್ನು ಯೂಸ್ ಮಾಡಿದ್ದಾನೆ. ಆ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರ್ನಲ್ಲಿ ಕೂಡ ಸಿಗುತ್ತೆ. ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ನೀವು ಬಬಲ್ ಇಂಡಿ ಕೀಬೋರ್ಡ್ ಅಂತ ಒಂದು ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ. ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ಒಂದು ಕೀಬೋರ್ಡ್ನಲ್ಲಿ ನಿಮಗೆ ನಿಮ್ಮೊಂದು ಮುಖದ ಒಂದು ಕಾರ್ಟೂನ್ ಬೇಕಾದರೂ ರೆಡಿ ಮಾಡ್ಕೊಳ್ಬೋದು. ನಿಮಗೆ ಬೇಕಾದಷ್ಟು ಕಾರ್ಟೂನ್ ವೆರೈಟಿ ಯಾವ ಥರ ಬೇಕು ಆ ಥರ ಒಂದು ವೆರೈಟಿಲಿ ನೀವು ಕಾರ್ಟೂನ್ಗಳನ್ನು ನಿಮ್ಮನ್ನು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗಿರುತ್ತೆ. ಇಲ್ಲಿ ನೀವು ಯಾವ್ದು ಬೇಕು ಅದನ್ನು ಯೂಸ್ ಮಾಡ್ಬೋದು. ಏನಿಲ್ಲ, ಸಿಂಪಲ್ ನಿಮ್ಮ ಒಂದು ಕೀಬೋರ್ಡನ್ನು ಓಪನ್ ಮಾಡಬೇಕು. ಇಲ್ಲಿ ಕೀಬೋರ್ಡನ್ನು ಓಪನ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಎ ಪಕ್ಕದಲ್ಲಿ ಒಂದು ಸಿಂಬಲ್ ಸಿಗುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ಮೇಲೆ ಕೆಳಗಡೆ ಒಂದು ಕ್ಯಾಮ್ರಾ ಆಪ್ಷನ್ ಇದೆ. ಕ್ಯಾಮ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗಿಲ್ಲಿ ಒಂದು ಸೆಲ್ಫಿಯನ್ನು ತೊಗೊಳುತ್ತೆ. ಒಂದು ಕ್ಯಾಪ್ಚರನ್ನು ಮಾಡಬೇಕು. ನೀವು ಇಲ್ಲಿ ಕ್ಯಾಪ್ಚರ್ ಮಾಡಿದ ಮೇಲೆ ನೀವು ಇಲ್ಲಿ ಮೇಲ್ ಫೀಮೇಲ್ ಅಂತ ಆಪ್ಷನ್ ಬರುತ್ತೆ ನೋಡಿ, ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗಿಲ್ಲಿ ಮುಂದೆ ನೆಕ್ಸ್ಟ್ ಅಂತ ಕೊಡಬೇಕು. ನಿಮ್ಮದೊಂದು ಕಾರ್ಟೂನ್ ಫೋಟೋ ರೆಡಿ ಆಗಿದೆ. ಇಲ್ಲಿ ನೀವು ಎಷ್ಟು ಬೇಕು ಅಷ್ಟು ನೀವು ಫೋಟೋಗಳು ಆಟೋಮೆಟಿಕ್ಲಿ ಆಗಿ ರೆಡಿಯಾಗಿರುತ್ತೆ. ನೀವು ಯಾವ್ದು ಬೇಕು ಆ ಕಾರ್ಟೂನ್ ಫೋಟೋನ ನೀವು ಯೂಸ್ ಮಾಡ್ಕೊಳ್ಬೋದು. ಮೆಸೇಜ್ ಮಾಡುವಾಗ ಈ ಒಂದು ಕಾರ್ಟೂನ್ ಫೋಟೋಗಳು ನಿಮಗೆ ಈಸಿಯಾಗಿ ಸಿಗ್ತವೆ. ಇದನ್ನು ಯಾವುದೇ ಒಂದು ವರ್ಡ್ಸ್ ಬರೆದ್ರೂ ಕೂಡ ಆ ವರ್ಡ್ಸ್ ನಿಮಗೆ ಕಾರ್ಟೂನ್ ಇದರಲ್ಲಿ ಸೇವ್ ಆಗಿ ಬರುತ್ತೆ. ಈ ಥರ ಒಂದು ಕಾರ್ಟೂನ್ ಫೋಟೋಗಳನ್ನು ನೋಡಲಿಕ್ಕೂ ಕೂಡ ತುಂಬ ಖುಷಿಯಾಗುತ್ತೆ. ಮೆಸೇಜನ್ನು ಕಳಿಸ್ಲಿಕ್ಕೂ ಕೂಡ ತುಂಬ ಮಜವಾಗಿರುತ್ತೆ.
ಈ ಒಂದು ಬಬಲ್ ಇಂಡಿ ಕೀಬೋರ್ಡ್ ಆ್ಯಪನ್ನು ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಒಂದು ಟ್ರಿಕ್ಸ್ಗಳನ್ನು ಯೂಸ್ ಮಾಡಿ. ಈ ಒಂದು ಟ್ರಿಕ್ಸ್ಗಳಲ್ಲಿ ನಿಮಗೆ ಯಾವುದೊಂದು ಇಷ್ಟ ಆಯಿತು ಅನ್ನೋದು ಕೆಳಗಡೆ ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಇನ್ನೊಂದು ಹೊಸ ವಿಡಿಯೋ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.